ಮತ್ತೆ ಎದೆ ಹಾಲು ಸಾಕಾಗ್ತಾ ಇದೆಯಾ ಸಾಕಾಗ್ತಾ ಇಲ್ವಾ ಅಂತ ಪ್ರಶ್ನೆ ಇರುವಂತ ತಾಯಂದಿರಿಗೆ ಸಾಕಾಗ್ತಿದೆ ಅಥವಾ ಎದೆ ಹಾಲು ಸಮರ್ಪಕವಾಗಿದೆ ಅಂತ ನೋಡ್ಕೊಳ್ಳೋಕೆ ಏನೇನು ನೋಡ್ಬೇಕಂತ ಹೇಳಿದ್ರೆ, ಪಾಪುಗೆ ಒಂದ್ಸತಿ ಫೀಡ್ ಮಾಡಿದ್ಮೇಲೆ 2 ರಿಂದ 3 ಅವರು ನೀಟಾಗಿ ನಿದ್ದೆ ಮಾಡುತ್ತೆ. 6 ರಿಂದ 8 ಸತಿ ದಿನಕ್ಕೆ ಯೂರಿನ್ ಪಾಸ್ ಮಾಡುತ್ತೆ. ಆಕ್ಟಿವ್ ಆಗಿರುತ್ತೆ ಮಗು. ಡೈಲಿ ಮೋಷನ್ಗೆ ಹೋಗೋಕ್ಕೆ ಪ್ರಾಬ್ಲಮ್ ಇರಲ್ಲ. ಮತ್ತೆ ತೂಕ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಈ ಎಲ್ಲ ಇದ್ರೆ ನೀವು ಕುಡಿಸ್ತಾ ಇರೋ ಎದೆ ಹಾಲು ಸಾಕಾಗ್ತಾ ಇದೆ ಅಂತ. ಮತ್ತೆ ಹಾಲು ಕುಡ್ಸೋ ಮುಂಚೆ ಏನೇನು ಮಾಡಬೇಕು ತಾಯಿ? ಡೈಲಿ ಸ್ನಾನ ಮಾಡ್ಕೋಬೇಕು. ಬ್ರೆಸ್ಟ್ ಮತ್ತೆ ನಿಪ್ಪಲ್ನ ಕ್ಲೀನಾಗಿ ಇಟ್ಕೋಬೇಕು. ಗಲಾಟೆ ಇಲ್ದೇ ಇರೋ ಅಂತ ಸ್ಥಳನ ಹುಡುಕಿ ಅಲ್ಲಿ ಹಾಲು ಕುಡ್ಸೋಕೆ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮತ್ತೆ ನಿಮಗೆ ಯಾವ ಪೊಸಿಷನ್ ಕಂಫರ್ಟಬಲ್ ಆ ಪೊಸಿಷನ್ನ ಕುತ್ಕೊಳ್ಳಿ. ಆದಷ್ಟು ನಿಮ್ಮ ಬ್ಯಾಕ್ ರೆಸ್ಟಲ್ಲಿ ಇರಲಿ. ಮತ್ತೆ ಪಾಪು ಬಗ್ಗೆ ಕಾನ್ಫಿಡೆನ್ಸ್ ಇರಬೇಕು. ಪಾಪುಗೆ ಹಾಲು ಕುಡ್ಸೋದ್ರ ಬಗ್ಗೆ ಕಾನ್ಫಿಡೆನ್ಸ್ ಇರಬೇಕು. ಅಂಡ್ ಮಗು ಮಾಡೋ ಶಬ್ದಗಳನ್ನ ಕೇಳಿಸ್ತಾ ಕುಡ್ಸೋದ್ರಿಂದ ಹಾಲು ಉತ್ಪತ್ತಿ ಜಾಸ್ತಿ ಆಗತ್ತೆ. ಹಾಲು ಉತ್ಪತ್ತಿ ಯಾವ ಕಾರಣಗಳಿಗೆ ಕಡಿಮೆ ಆಗತ್ತೆ ಅಂತ ಹೇಳಿದ್ರೆ, ಭಯ, ನೋವು, ಅವಿಶ್ವಾಸ, ಹಾಲು ಕುಡ್ಸೋದ್ರ ಬಗ್ಗೆ ಕಾನ್ಫಿಡೆನ್ಸ್ ಇಲ್ಲದೆ ಇರೋದು, ಅಥವಾ ಒತ್ತಡ, ಪ್ರೆಷರ್, ಅನ್ನೆಸೆಸರಿ ಟೆನ್ಷನ್ ತಗೊಳ್ಳೋದು, ಇದೆಲ್ಲ ಆದಷ್ಟು ಅವಾಯ್ಡ್ ಮಾಡಿ. ಮತ್ತೆ ಮೊಬೈಲ್ ಅಥವಾ ಟಿವಿ ನೋಡ್ತಾ ಹಾಲು ಕುಡ್ಸೋದನ್ನ ದಯವಿಟ್ಟು ಅವಾಯ್ಡ್ ಮಾಡಿ. ತಾಯಂದಿರು ಪ್ರತಿ ಸತಿ ಮಗುಗೆ ಹಾಲು ಕುಡಿಸುವಾಗ ಗುಡ್ ಅಟ್ಯಾಚ್ಮೆಂಟ್ ಅಂದ್ರೆ ಉತ್ತಮ ಬಾಂಧವ್ಯ ಇದೆಯಾ ಅಂತ ನೋಡ್ಕೋಬೇಕು. ಅಂದ್ರೆ ಏನು, ಬಾಯಿ ಈ ತರ ಅಗಲವಾಗಿ ಓಪನ್ ಆಗಿರ್ಬೇಕು. ಕೆಳಭಾಗದ ತುಟಿ ಹೊರಗೆ ತಿರ್ಚಿರ್ಬೇಕು. ಮತ್ತೆ ಮಗುವಿನ ಗಲ್ಲ, ಚಿನ್ನ ಸ್ತನಕ್ಕೆ ಟಚ್ ಆಗಿರ್ಬೇಕು. ಈ ಏರಿಯೋಲಾ ಅಂತ ಅವತ್ತು ನಾನು ನಿಮ್ಗೆ ಏನ್ ತೋರಿಸಿದ್ದೆ ಆ ಭಾಗ ಆದಷ್ಟು ಪಾಪುವಿನ ಬಾಯಿ ಒಳಗೆ ಹೋಗಿರ್ಬೇಕು. ಈ ತರ ಕೊಡೋದ್ರಿಂದ ಏನಾಗತ್ತೆ ಅಂತ ಹೇಳಿದ್ರೆ ಪಾಪುಗೆ ಹಾಲು ನುಂಗಕ್ಕೂ ಈಸಿ ಆಗತ್ತೆ. ಮತ್ತೆ ಬ್ರೆಸ್ಟ್ ಅಲ್ಲಿ ಗಾಯಗಳಾಗೋದಿಲ್ಲ. ಸೊ ಇದರಿಂದ ತಾಯಿಗೂ ಯಾವುದೇ ರೀತಿ ನೋವು ಉಂಟಾಗೋದಿಲ್ಲ. ಕಳಪೆ ಮೊಲೆ ಚೀಪದು ಅಥವಾ ಬ್ಯಾಡ್ ಅಟ್ಯಾಚ್ಮೆಂಟ್ ಅಂದ್ರೆ ಬಾಯಿ ಅಗಲವಾಗಿ ಓಪನ್ ಆಗದೆ ಇರೋದನ್ನ ಅಥವಾ ಬರೀ ನಿಪ್ಪಲ್ನ ಚೀಪ್ದಾಗ ಬ್ಯಾಡ್ ಅಟ್ಯಾಚ್ಮೆಂಟ್ ಅಂತ ಕರಿತೀವಿ. ಅದರಿಂದ ಮಗುಗೂ ಹಾಲು ಸರಿಯಾಗಿ ಹೋಗೋದಿಲ್ಲ. ಮತ್ತೆ ಮಗು ತೂಕ ಚೆನ್ನಾಗಿ ಬರೋದಿಲ್ಲ. ತಾಯಿಗೂ ಸೋರ್ ನಿಪ್ಪಲ್ ಅಥವಾ ನಿಪ್ಪಲಲ್ಲಿ ಗಾಯಗಳಾಗಂಥದ್ದು, ಬ್ರೆಸ್ಟ್ ಆಪ್ಸಸ್ ಅಥವಾ ಕೀವು ಕಟ್ಟೋ ಅಂಥದ್ದು ಆಗತ್ತೆ. ಸೊ ನೀವು ಪ್ರತಿ ಸಲ ಕುಡಿಸುವಾಗ ನೀವು ಪಾಪು ಗುಡ್ ಅಟ್ಯಾಚ್ಮೆಂಟ್ ಇದೆಯಾ ಇಲ್ವಾ ಅನ್ನೋ ಅಂತ ನೋಡ್ಕೊಂಡು ಕುಡಿಸ್ಬೇಕಾಗತ್ತೆ. ಥ್ಯಾಂಕ್ ಯು.